ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗಿಡ ಈ ಥರ ಇದೆಯಾ, ಫ್ಲವರು ಚೆನ್ನಾಗಿ ಬಿಡ್ತಾ ಇಲ್ಲ, ಹಾಗಾದರೆ ಈ ವಿಡಿಯೋ ಕೊನೆ ತನಕ ನೋಡಿ ಹೇಳ್ತೀನಿ. ನಮ್ಮ ಗಿಡ ನೋಡ್ತಾ ಇರ್ಬೋದು ಯಾವ ಥರ ಮೊಳಕೆ ಬಿಟ್ಟಿದೆ, ಯಾವ ಥರ ರೋಸ್ಗಳು ಬಿಟ್ಟಿದೆ, ಯಾವ ಥರ ಎಲೆ ಇದೆ ಅಂತ. ಇದಕ್ಕೆಲ್ಲ ಏನಪ್ಪ ಕಾರಣ ಅಂದರೆ ಕೆಂಪು ಮಣ್ಣು ಚೆನ್ನಾಗಿರಬೇಕು. ಯಾವ ಟೈಮ್ಗಂದ್ರೆ ಆ ಟೈಮ್ಗೆ ನೀರು ಹಾಕ್ತಾ ಇರಬಾರ್ದು. ಇವತ್ತು 8 ಗಂಟೆಗೆ ಹಾಕಿದ್ರೆ ನಾಳೆ 8 ಗಂಟೆಗೆ ನೀರು ಹಾಕಬೇಕು. ಸ್ಕ್ರೀನ್ ಮೇಲೆ ಏನೇನು ಕಾಂಪೋಸ್ಟಿಗೆ ಹಾಕಿದ್ದೀನೋ ಅದೆಲ್ಲ ಒಂದು ಕಿತ ಹಾಕಿ ಟ್ರೈ ಮಾಡಿ, ಚೆನ್ನಾಗಿ ಬೆಳೆಯುತ್ತೆ ಫ್ಲವರುಗಳು. ನಮ್ಮ ಫ್ಲವರ್ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಯಾವ ಥರ ಚೆನ್ನಾಗಿದೆ, ಯಾವ ಥರ ಬಿಡ್ತಾಯಿದೆ ಅಂತ. ಪಾಟ್ ಕೆಳಗಡೆ ಎಲ್ಲ 4 ತೂತು ಇಕ್ಕಿರಬೇಕು, ಹೋಲ್ ಇಕ್ಕಿರಬೇಕು, ಚೆನ್ನಾಗಿರಬೇಕು. ಎಲ್ಲ ಟೈಮಿಂಗ್ ಪ್ರಕಾರ ಚೆನ್ನಾಗಿ ನೋಡ್ಕೊತಾ ಇರಬೇಕು. ನಮ್ಮ ಡ್ರ್ಯಾಗನ್ ಫ್ರೂಟ್ಸ್ಗಳೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಬಿಟ್ಟಿದೆ. ನಮ್ದು ಹಂಗೆ ದಾಳಂಬ್ರಿ ಗಿಡನೂ ನೋಡ್ಬೋದು. ತಂದು ಒಂದು 2 ಮಂತ್ ಆಯ್ತು ಅಷ್ಟೇ. ಯಾವ ಥರ ಇದೆ ನೋಡಿ, ಅಷ್ಟು ಬೇಗ ದಾಳಂಬ್ರಿ ಬಿಡ್ತೈತೆ ಮೊಳಕೆ. ಗೊಬ್ಬರ ಅದೆಲ್ಲ ಹಾಕ್ತಾ ಇರಬೇಕು. ಇದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದ್ರಾಗೂ ನೋಡ್ಬೋದು ಯಾವ ಥರ ಮೊಳಕೆಗಳು ಬಿಡ್ತಾಯಿದೆ ಅಂತ. ಇದಕ್ಕೆಲ್ಲ ಏನಪ್ಪ ಕಾರಣ ಅಂದರೆ ನಾನು ಹೇಳಿರೋದೆಲ್ಲ ಕಾಂಪೋಸ್ಟ್ಗಳು ಬಳಸಿ ಮಣ್ಣೆಲ್ಲ ಕ್ಲೀನಾಗಿರೋದು ಹಾಕ್ರಿ. ನಮ್ಮದು ಮೊಳಕೆ ನೋಡ್ಬೋದು, ಮಣ್ಣು ನೋಡ್ಬೋದು ಯಾವ ಥರ ಇದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗೆ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.